ಇನ್ನು ಬಿಡದಿ ಟೌನ್ಶಿಪ್ ವಾರ್ಗೆ ಬಿಜೆಪಿಗರು ಕೂಡ ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ರವಿಕುಮಾರ್ ಅವರು ಗುಡುಗಿದ್ದಾರೆ. ರೈತರ ಫಲವತ್ತಾದ ಜಮೀನು ಅದನ್ನು ಸ್ವಾಧೀನ ಮಾಡುವಂಥದ್ದನ್ನು ಕೈಬಿಡಿ. ಈ ಕುರಿತು ಕೂಡಲೇ ಸಿಎಂ ಅವರು ಗಮನ ಹರಿಸಬೇಕಾಗಿದೆ. ಚಿತ್ರದುರ್ಗದಲ್ಲಿ ಎಂಎಲ್ಸಿ ರವಿಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಅವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಚಿತ್ರದುರ್ಗದಲ್ಲಿ ಎಂಎಲ್ಸಿ ರವಿಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರ ಗೋಳು ಕೇಳೋರಿಲ್ಲ. ಹಾಗಾಗಿ ನಾನು ಆಗ್ರಹ ಪಡಿಸ್ತೇನೆ, ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ರೈತರ ಬಗ್ಗೆ ಕೂಡಲೇ ಗಮನವನ್ನು ಕೊಡಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಫಲವತ್ತಾದ ರೈತರ ಜಮೀನುಗಳನ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ನಾನು ಬೆಂಗಳೂರಿನ ಸುತ್ತಮುತ್ತ ಟೌನ್ಶಿಪ್ಗಳನ್ನು ಮಾಡ್ತೀನಿ ಅಂತಕ್ಕಂಥ ಧೋರಣೆ ಏನಿದೆ, ಇದನ್ನು ಕೈಬಿಡಬೇಕು. ರೈತರ ಫಲವತ್ತಾದ ಜಮೀನುಗಳನ್ನು ಒತ್ತಾಯಪೂರ್ವಕವಾಗಿ ರೈತರ ಅನುಮತಿ ಇಲ್ದೇನೆ, ರೈತರ ಪರ್ಮಿಷನ್ ಇಲ್ದೇನೆ, ಒಪ್ಪಿಗೆ ಇಲ್ದೇನೆ ಒತ್ತಡದ ಮೂಲಕ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಟೌನ್ಶಿಪ್ಪನ್ನು ಮಾಡೋದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಅದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.